ನಮಸ್ಕಾರ ಸ್ನೇಹಿತರೆ, ಎಲ್ಲ ಕರ್ನಾಟಕದಗೋಸ್ಕರ ಈ ಒಂದು ಕನ್ನಡದಲ್ಲಿ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನನ್ನ ಹೋಂಡಾ ಅಮೇಜ್ ಕಾರ್ನಲ್ಲಿ ಮಳೆ ಬಂದಾಗ ಬೂಟ್ ಸ್ಪೇಸಲ್ಲಿ ನೀರು ಲೀಕೇಜ್ ಆಗಿ ಬಂದು ಸ್ಟೋರೇಜ್ ಆಗ್ತಾಯಿತ್ತು. ಅದು ಎಲ್ಲಿಂದ ಬರ್ತಾಯಿದೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಆನಂತರ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಯೂಟ್ಯೂಬಲ್ಲಿ ಕನ್ನಡ ವೀಡಿಯೋಗಳು ಲಭ್ಯವಿರಲಿಲ್ಲ, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿತ್ತು. ಹಾಗಾಗಿ ಇವತ್ತು ಈ ಒಂದು ವಿಡಿಯೋವನ್ನು ಕನ್ನಡಿಗರಿಗೋಸ್ಕರ ಕನ್ನಡದಲ್ಲಿ ಮಾಡ್ತಾಯಿದ್ದೇನೆ. ಹೋಂಡಾ ಅಮೇಜ್ ಕಾರ್ನಲ್ಲಿ ಬೂಟ್ ಸ್ಪೇಸಲ್ಲಿ ನೀರು ಎಲ್ಲೆಲ್ಲಿಂದ ಲೀಕೇಜ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದಾಗ ನನಗೆ ಗೊತ್ತಾಗಿರ್ತಕ್ಕಂಥ ಅಂಶಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಳೆಗಾಲದಲ್ಲಿ ನೀರು ಲೀಕೇಜ್ ಆಗಿ ಡಿಕ್ಕಿ ಒಳಗಡೆ ಈ ರೀತಿ ಸ್ಟೋರೇಜ್ ಆಗ್ತಾಯಿತ್ತು. ಆಗ ನಾನು ನಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಒಂದು ಗ್ಯಾರೇಜಿಗೆ ತೊಗೊಂಡೋಗಿ ತೋರಿಸಿದಾಗ ಅವ್ರು ಹೇಳಿದ್ದು 3 ಕಡೆಯಿಂದ ನೀರು ಡಿಕ್ಕಿ ಒಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದರು. ಮೊದಲನೇದಾಗಿ ಈ ಒಂದು ಬೀಡಿಂಗ್ ಹೋಗಿದರೆ ಕೂಡ ಒಳಗಡೆ ನೀರು ಬರುತ್ತೆ ಅಂತ ಹೇಳಿದರು. ಎರಡನೇದಾಗಿ ಈ ಟೈಲ್ ಲ್ಯಾಂಪ್ ಸರಿಯಾಗಿ ಕೂತಿಲ್ಲ ಅಂದರೆ ಈ ಗ್ಯಾಪಿಂದ ಕೂಡ ನೀರು ಒಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದರು. ಮೂರನೇದಾಗಿ ಈ ಬ್ಯಾಕ್ ಗ್ಲಾಸ್ ಒಳಗಡೆ ಒಂದು ಬೀಡಿಂಗ್ ಇರುತ್ತೆ. ಈ ಬೀಡಿಂಗ್ ಹೋಗಿದ್ರು ಕೂಡ ಇಲ್ಲಿಂದ ನೀರು ಬಂದು ಒಳಗಡೆ ಡಿಕ್ಕಿ ಒಳಗಡೆ ಸ್ಟೋರೇಜ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನನ್ನ ಕಾರನ್ನು ಅಲ್ಲಿ ಬಿಟ್ಟು ಬಂದೆ. ಅವರು ಒಂದಿನ ಆದಮೇಲೆ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಫೀಸ್ ತೊಗೊಂಡು ನನಗೆ ಗಾಡಿ ಕೊಟ್ಟು ಕಳಿಸಿದರು. ಮತ್ತು ಮಳೆ ಬಂತು. ಮಳೆ ಬಂದಾಗ ಆ್ಯಸ್ ಇಟ್ ಇಸ್ ಸೇಮ್ ನೀರು ಬಂದು ಡಿಕ್ಕಿ ಒಳಗಡೆ ನೀರು ನಿಲ್ತಾಯಿತ್ತು. ನನಗೆ ತುಂಬ ತಲೆ ಕೆಟ್ಟೋಯಿತು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅವ್ರು ಗಾಡಿ ಬಿಟ್ಟು ಹೋಗಿ ಸರ್ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು. ನಾನು ನೋಡೋಣ ಅಂಥೇಳಿ ಒಂದು ಪ್ರಯತ್ನ ಪಟ್ಟೆ. ಮಳೆ ಬರುವಾಗ ಈ ಎಲ್ಲ ಜಾಯಿಂಟ್ಗಳಲ್ಲಿ ನಾನು ಚೆಕ್ ಮಾಡಿದೆ. ಇಲ್ಲಿ ಕೂಡ ನೀರು ಲೀಕೇಜ್ ಆಗ್ತಾ ಇರಲಿಲ್ಲ. ಆದರೆ ನನಗೆ ಒಂದು ಸವಾಲಾಯಿತು. ಇದು ನೀರು ಎಲ್ಲಿಂದ ಲೀಕೇಜ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಂಡುಹಿಡಲಿಕ್ಕೋಸ್ಕರ ಡಿಕ್ಕಿ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು. ಈ ರೀತಿ ನಾವು ಮೇಲ್ಗಡೆಯಿಂದ ನೀರು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ನೀರು ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಳಗಡೆಯಿಂದ ಎಲ್ಲಿ ನೀರು ಲೀಕೇಜ್ ಆಗ್ತಾಯಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ನಂತರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮಗೆ ಅನುಕೂಲವಾಗುತ್ತೆ. ಕಾರ್ ಡಿಕ್ಕಿ ಒಳಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಮೇಲ್ಗಡೆಯಿಂದ ನೀರು ಹಾಕ್ತಾ ಇರುವಂಥ ಸಮಯದಲ್ಲಿ ಈ ಜಾಗದಲ್ಲಿ ನೀರು ಲೀಕೇಜ್ ಆಗಿ ಬರ್ತಾಯಿದೆ. ಇದು ಬೀಡಿಂಗ್ ಒಳಗಡೆಯಿಂದನೇ ಲೀಕ್ ಆಗಿ ಬರ್ತಾಯಿದೆ. ಬಂದಿರೋಂಥ ನೀರು ಈ ಜಾಗದಲ್ಲಿ ಬಂದು ಸ್ಟೋರೇಜ್ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಆಗ ನಮಗೆ ಗೊತ್ತಾಯಿತು ನಮ್ಮ ಕಾರಲ್ಲಿ ಈ ಒಂದು ಬೀಡಿಂಗ್ ಹೋಗಿತ್ತು. ಈ ಬೀಡಿಂಗ್ ಹೋಗಿದ್ದಾಗ ಈ ಒಂದು ಬೀಡಿಂಗನ್ನು ನಾನು ವೀಕ್ಷಣೆ ಮಾಡಿ ನೋಡಿದಾಗ ಈ ಬೀಡಿಂಗ್ ಒಳಗಡೆ ಒಂದು ಯು ಟೈಪ್ ಮೆಟಲ್ ಕ್ಲ್ಯಾಂಪ್ ಇತ್ತು. ಆ ಕ್ಲ್ಯಾಂಪು ಲೂಸಾಗಿ ಬೀಡಿಂಗ್ ಲೂಸಾಗಿ ಕೂರ್ತಾಯಿತ್ತು. ಆದ್ದರಿಂದ ನೀರು ಒಳಗಡೆ ಬರ್ತಾಯಿತ್ತು. ನಾನು ಈ ಬೀಡಿಂಗ್ ಸುತ್ತನ ಒಂದು ಮೆಟಲ್ ಕ್ಲ್ಯಾಂಪನ್ನು ಪ್ರೆಸ್ ಮಾಡಿ ನಂತರ ನಾನು ಬೀಡಿಂಗನ್ನು ಕೂರಿಸಿದಾಗ ಟೈಟಾಗಿ ಬೀಡಿಂಗ್ ಕೂತ್ಕೊಂತು. ಮಳೆಗಾಲದಲ್ಲಿ ಈಗ ನೀರು ಬರ್ತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿದೆ. ನಿಮ್ಮ ಕಾರಲ್ಲಿ ಏನಾದರೂ ಈ ಥರ ಸಮಸ್ಯೆ ಇದ್ದರೆ ನೀವು ಕೂಡ ಈ ರೀತಿ ಮೆಟಲ್ ಕ್ಲ್ಯಾಂಪನ್ನು ಪ್ರೆಸ್ ಮಾಡಿ ಬೀಡಿಂಗನ್ನು ಕೂರಿಸಿ, ಆಗ ನೀರು ಬರ್ತಕ್ಕಂಥದ್ದು ನಿಲ್ಲುತ್ತೆ. ಬೇರೆ ಸಮಸ್ಯೆ ಇದ್ದರೆ ನಿಮ್ಮ ಹತ್ತಿರದ ಶೋರೂಮ್ಗೆ ಹೋಗಿ ತೋರಿಸ್ತಕ್ಕಂಥದ್ದು ಒಳ್ಳೆಯದು. ನನ್ನ ಹೋಂಡಾ ಅಮೇಜ್ ಕಾರ್ನ ಬೂಟ್ ಸ್ಪೇಸಲ್ಲಿ ಮಳೆಗಾಲದಲ್ಲಿ ನೀರು ಬರ್ತಕ್ಕಂಥದ್ದು ನಿಂತಿದೆ. ಈ ಒಂದು ಸವಾಲನ್ನು ನಾನು ಕಂಡುಹಿಡಿದು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಂಡಿದ್ದು ಭಾಳ ಸಂತೋಷವಾಗಿದೆ. ನೀವು ಕೂಡ ನಿಮ್ಮ ಕಾರುಗಳಲ್ಲಿ ಪರೀಕ್ಷೆ ಮಾಡಿಕೊಳ್ಳಿ, ಸಮಸ್ಯೆ ಇದ್ದರೆ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ರಾಜಶೇಖರ್ ಅಂತ. ತಮ್ಮೆಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು.